ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಸರ್ವೆ ಸರ್ವೆ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ 60 ಪ್ರಶ್ನೆಗಳು. ನಾವು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ. ಇವತ್ತೆಲ್ಲ ಈ ಹೈಕೋರ್ಟ್ನಲ್ಲಿ ಚರ್ಚೆ ನಡೀತಾ ಇದೆ. ಇಲ್ಲಿವರೆಗೆ ಅದಕ್ಕೆ ಸ್ಟೇ ತಂದಿಲ್ಲ, ಕೋರ್ಟ್ ಆದರೂ ಸಹ ಇದು ಆಗಲಿ ಅಂತೇಳಿ. ಬಟ್ ವಾಸ್ತವವಾಗಿ ಇದ್ರ ವಿಚಾರ ಮಾಡಿದಾಗ ಇಷ್ಟೊಂದು ಗಡಿಬಿಡಿಯಿಂದ ಮುಗಿಬೋದು 15-20 ದಿವಸದಲ್ಲ ಅನ್ನೋ ದೊಡ್ಡ ಪ್ರಶ್ನೆ. ವಿರೋಧಿಗಳ ಹೇಳ್ತಾರಂತಲ್ಲ, ವಾಸ್ತವ ನಾವು ವಿಚಾರ ಮಾಡಬೇಕಲ್ಲ ಆ ವಿಷಯದಲ್ಲೇ. ಸಿದ್ದರಾಮಯ್ಯನವ್ರಿಗೆ ವಿಶೇಷವಾಗಿ ತನಿಖೆ ಇದು ಏನು ಸರ್ವೆ ಆಗಲೇಬೇಕು. ಸರ್ವೆ ಆಗುವ ಜೊತೆಗೆ ನಾವು ಎಷ್ಟೆಷ್ಟು ಇದ್ದೀವಿ OBC ಅನ್ನೋದು ಅವ್ರಿಗೂ ಪಾಪ ಕುತೂಹಲ ಇಲ್ಲಂತಲ್ಲ. ಯಾಕೆ ಇತಿಹಾಸದಲ್ಲಿ ಭಾಳಷ್ಟು ನಡೆದೇ ಇಲ್ಲ ಇವು. ಜಾತಿ ಗಣತಿ ಆಗಿರ್ಬೋದು. ಜಾತಿ ಗಣತಿ ಮಾಡ್ತಾರಂದ್ರೆ ಸಹಜವಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ ಇದ್ರಿ ಅಂತ ಹೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳಿಗೆ ಹೋದ್ರೆ ಅಲ್ಲಿ ಯಾವ್ಯಾವ ಸರ್ಕಾರ ಬರ್ತದೆ. ಹಿಂದಿದ್ದ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. BJP ಗಣತಿ ಅದು ಬೇಕಾಗಿಲ್ಲ. ಆದಷ್ಟು ಎಷ್ಟು ಸಾಧ್ಯತೆ ಮುಂದೆ ನುಗ್ಗುತ್ತಾ ಹೋಗ್ಬೇಕು. ನುಗ್ಗಿಸಿ ಕೊನೆಗೆ ಏನಾಗ್ತದೆ ಅಂತೇಳಿ. ಆದರೆ ಹಾಗಂತ ಅದು ವಿರೋಧಿಸೋ ಶಕ್ತಿ ಯಾವ ಪಾರ್ಟಿಗೂ ಇಲ್ಲ. ಅದು ವಿರೋಧ ಮಾಡಿದರೆ ಮ್ಯಾಕ್ಸಿಮಮ್ ಓಟ್ಗಳು ಅವ್ರನ್ನ ದೂರ ಸರಿತಾವ. ಇವತ್ತು ಏನಾದರೂ ಈ ದೇಶದ ರಾಜಕೀಯ ಚಿತ್ರ ಬದಲಾಗಬೇಕಾಯ್ತಂದ್ರೆ ಈ OBC SC ST ಇವ್ರು ಕೂಡಿದ ಚಿತ್ರ ನಿಶ್ಚಿತ ಬದಲಾಗ್ತದೆ. ಮತ್ತು ರೈತೊಬ್ಬ ಅದ್ರ ಜೊತೆಗೆ ಅದ್ರ ಕೂಡ್ದಂಗೆ ನೋಡುವಂಥ ವ್ಯವಸ್ಥೆ ಇಲ್ಲದ. ಇದೊಂದು ರೀತಿ ಏನಪ್ಪ ಅಂತಂದರೆ ಷಡ್ಯಂತ್ರ ಅನ್ಬೋದು. ನೋಡೋದಕ್ಕೆ ಯಾವುದೇ ಸರ್ಕಾರ ಮಾಡೋದು, BJP ಮಾಡಲಿ, ಕಾಂಗ್ರೆಸ್ ಮಾಡಲಿ, JDS ಮಾಡಲಿ, ಯಾವ್ದು ಮಾಡಿದ್ರು ಅಷ್ಟು. ಹೀಗಾಗಿ ಅದು ಮುಂದೆ ಹಾಕ್ತಾರಂತೇಳಿ ಒಂದು ಆತಂಕ, ಭಯ, ಜೊತೆಗೆ ಅಧಿಕಾರ ಎಲ್ಲಿವರೆಗೆ